ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಕಾಳಮ್ಮನಕೊಪ್ಪಲು ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ 2023 ಹಾಗೂ 24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಸಂಘದ ಅಧ್ಯಕ್ಷರಾದ ರಂಗಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮೈಮಲ್ ಮಾಜಿ ನಿರ್ದೇಶಕ ಎಟಿ ಸೋಮಶೇಖರ್ ಸಭೆಯಲ್ಲಿ ಉದ್ಘಾಟಿಸಿ ಮಾತನಾಡಿ, ಗ್ರಾಮದಲ್ಲಿ ಬಿಎಂಸಿ ಕೇಂದ್ರವನ್ನ ಪ್ರಾರಂಭಿಸಲು ಮೈಮಲ್ ವತಿಯಿಂದ ಎಲ್ಲಾ ರೀತಿಯ ನೆರವು ನೀಡಲಾಗುವುದು. ಸಂಘವು ಉತ್ತಮವಾಗಿ ನಡೆಯುತ್ತಿರುವುದರಿಂದ ಪ್ರತಿ ವರ್ಷವೂ ಕೂಡ ಲಾಭವನ್ನ ಗಳಿಸುತ್ತಿದೆ. ಈ ಬಾರಿ ಸಂಘದ ಸದಸ್ಯರುಗಳಿಗೆ ಬೋನಸ್ ನೀಡುವ ಮೂಲಕ ಅವರ ಅಭಿವೃದ್ಧಿಗೆ ಸಂಘದ ಆಡಳಿತ ಮಂಡಳಿ ಕೈಜೋಡಿಸಬೇಕು ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಂಘಕ್ಕೆ ಅತಿ ಹೆಚ್ಚು ಹಾಲು ಹಾಕಿದ ಹಾಲು ಉತ್ಪಾದಕರುಗಳಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಇವತ್ತು ಈ ಒಂದು ಹಾಲು ಉತ್ಪಾದನಾ ಸಹಕಾರದ ಹಿಂಗೆ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದೆ, ಇಲ್ಲ ಅಂತ ನಾವು ಹೇಳಿಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿಗೆ ನಾವೇನು ವಾರ್ಷಿಕ ಮಹಾಸಭೆ ಏನೇನು ವರ್ಷ ಎಲ್ಲಾ ರೈತರ ಪರವಾಗಿ ಕೆಲಸವನ್ನ ನಾವು ಮಾಡ್ಕೊಂಡ್ತಾ ಇದ್ದೀವಿ. ಇವತ್ತು ಕ್ಷೀರ ಸಂಜೀವಿನಿ ಅನ್ನೋ ಕಾರ್ಯಕ್ರಮ ನಿಮ್ಮೂರು ಕೊಟ್ಟಿದ್ದೀವಿ. ಅದರಲ್ಲಿ 3 ಲಕ್ಷ ರೂಪಾಯಿಯಷ್ಟು ಹಣ ನಿಮಗೆ ಕೊಟ್ಟಿದ್ದೀವಿ, ಬಡ್ಡಿ ರಹಿತವಾದ ಹಣ. ಅದು ಪ್ರತಿ ಸರಿ 14 ಜನ ಕೊಟ್ಟಿದ್ದೀನಮ್ಮ, 14 ಜನ ನಿಮ್ಮ ಉತ್ಪಾದಕರಿಗೆ, ನಮ್ಮ ಉತ್ಪಾದಕರಿಗೆ ಸಬ್ಸಿಡಿ ಕೊಡೋ, ಸಾಲ ಕೊಡುವಂಥದ್ದು. ಅದನ್ನ ನೀವು ಹಾಲು ಹಾಕಿದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಹಿಡ್ಕೊಂಡು ಅದನ್ನ ಪುನಃ ಎಕ್ಸ್ಟ್ರಾ ಪುನಃ ಅದು 3 ಲಕ್ಷ ಹಂಗೆ ಉಳ್ಕೋತದೆ. ನೀವು ಕಟ್ಟಂಗೆ ಬೇರೆ ಬೇರೆ ಕೊಡ್ತಿದ್ವಿ. ಅದ್ರ ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಸುಮಾರು ನಮಗೆ ನಮ್ಮ ಉತ್ಪಾದಕರಿಗೆ, ನಮ್ಮ ಮಹಿಳಾ ಉತ್ಪಾದಕರಿಗೆ ವಿಶೇಷವಾಗಿ ತರಬೇತಿ ಕೊಡುವಂತದ್ದು, ಅವರಿಗೆ ತಿಳುವಳಿಕೆ ಕೊಡುವಂತದ್ದು ಒಂದು ಕಾರ್ಯಕ್ರಮ ಕ್ಷೀರ ಸಂಜೀವಿನಿ ಕಾರ್ಯಕ್ರಮದಲ್ಲಿ, ಅದು ಸೆಂಟ್ರಲ್ ಗೌರ್ಮೆಂಟ್ ಕಾರ್ಯಕ್ರಮ, ಅದನ್ನು ಸಹ ಇಲ್ಲಿ ಅಳವಡಿಸಿಕೊಂಡಿದ್ದೀವಿ. ವಿಶೇಷವಾಗಿ ನಮ್ಮ ಮಹಿಳಾ ಸಂಘಗಳನ್ನು ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ, ಮೈಸೂರು ಹಾಲು ಒಕ್ಕೂಟದಲ್ಲಿ ನಾನು ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಮಹಿಳಾ ಸಂಘಗಳನ್ನ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮಾಡಿದೀವಿ. ಯಾಕೆಂದ್ರೆ ಇವತ್ತು ಹಸುಗಳು ಮನೆಯಲ್ಲಿ ತಂದು ಹಸುಗಳು 2 ಕೊಟ್ಬಿಟ್ಟು ನಮ್ಮ ತಾಯಿಗಳ ಕೈಲಿ ಅದ್ರ ಪೋಷಣೆ ಮಾಡ್ಕೊಂಡು ದುಡ್ಡು ನೀವೇ ಖರ್ಚು ಮಾಡ್ಕೊಳ್ಳಿ ಅವ್ರ ಕೈಲಿ ಬಿಡ್ಬಿಟ್ರೆ ನಮ್ಮನ್ನ ಯಾವ್ದಕ್ಕೂ ದುಡ್ಡು ಕೇಳಕ್ಕಿಲ್ಲ. ಅವರು ಮಕ್ಕಳು ಓದಿಸೋದು, ಸಣ್ಣ ಪುಟ್ಟ ಮನೆ ಖರ್ಚಿಗೆ ಎಲ್ಲದೂ